ತಿಂಗಳಿಗೆ 1500 ರೂಪಾಯಿ ಕೊಡೋದು. ಇದು ಏನಂತ ಕರೆಯೋದು ಇದಕ್ಕೆ, ಈ ಯೋಜನೆಗೆ? ಮಹಾರಾಷ್ಟ್ರದಲ್ಲಿ 7 ಕೋಟಿ ಜನ ಇದ್ದಾರೆ, ಅಲ್ಲ 13 ಕೋಟಿ ಜನ ಇದ್ದಾರೆ. 13 ಕೋಟಿನಲ್ಲಿ ಮಹಿಳೆಯರು 6.5 ಕೋಟಿ ಜನ ಇದ್ದಾರೆ. 6.5 ಕೋಟಿ ಜನ ಇದ್ದಾರೆ. ಅವ್ರಿಗೆಲ್ಲ 1500 ರೂಪಾಯಿ ತಿಂಗಳಿಗೆ ಕೊಡೋದು. ಮೊದಲನೇ ವರ್ಷ 38,310 ಕೋಟಿ ಕೊಟ್ಟಿದ್ದಾರೆ. ಈಗ 2026-27ಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ 31% ಕಡಿಮೆ ಮಾಡಿಬಿಟ್ಟಿದ್ದಾರೆ. 31% ಕಡಿಮೆ ಮಾಡಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 26,500 ಕೋಟಿ ಕೊಟ್ಟಿದ್ದಾರೆ. ಮೊದಲನೇ ವರ್ಷ 38,310. ಅದರಲ್ಲಿ ಇದ್ದಕ್ಕಿದ್ದಾಲೆ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳಿಗೆ, ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡತಕ್ಕಂಥ ಹಣ 28,608 ಕೋಟಿ ರೂಪಾಯಿ. 25-26ರಲ್ಲೂ ಅಷ್ಟೇ ಖರ್ಚು ಮಾಡಿದ್ದೀವಿ, ಮುಂದಿನ ವರ್ಷನೂ ಕೂಡ ಅಷ್ಟೇ ಖರ್ಚು ಮಾಡ್ತೀವಿ. ಅದರಿಂದ ನಾವು ಹೋದ ಸಾರಿ ಹೋದ ಸಾರಿ 51,000 ಕೋಟಿ ಖರ್ಚು ಮಾಡಿದ್ದು. ಅಂದ್ರೆ ಈ ವರ್ಷನೂ 51,000 ಕೋಟಿನೇ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಬಂದ್ ಮಾಡಿಲ್ಲ. ಯಾರು ಹೇಳಿದವರು ಬಂದ್ ಮಾಡಿದ್ದಾರೆ? ಯಾರು ಹೇಳಿದವರು? ನಿಮ್ಗೆ ಹೇಳಿದವರು? ನೀವು ಓದಿಲ್ಲ, ಬಜೆಟ್ ಸರಿಯಾಗಿ ಓದ್ಕೊಂಡಿದ್ದೀರಾ? ಓದ್ಕೊಂಡಿಲ್ಲ ನೀವು. 600 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಸರ್. 600 ಕೋಟಿಯಲ್ಲಿ ಯುವ ನಿಧಿ ಹೆಂಗ್ ಕೊಡ್ಲಿಕ್ಕಾಗುತ್ತೆ? ಲೆಕ್ಕ ಮಾಡಿ ಸರ್ ನೀವೇ. ಈ ವರ್ಷನೂ 600 ಕೋಟಿನೇ ಇಟ್ಟಿದ್ದು. 600 ಕೋಟಿ ಮುಂದಿನ ವರ್ಷನೂ 600 ಕೋಟಿನೇ ಇಟ್ಟಿದ್ದು. ಯಾರ್ಯಾರು ರಿಜಿಸ್ಟರ್, ನೀನು ರಿಜಿಸ್ಟರ್ ಆಯ್ತು, ನಿನ್ಗೂ ಕೊಡ್ತೀವಿ. ಇಲ್ಲ ಸರ್, ಸರ್ ನಾವು ಯಾರಿಗೆ ರಿಜಿಸ್ಟರ್ ಮಾಡ್ಯಾರ ಅವ್ರಿಗೆ ಕೊಡ್ರಿ, ನಮಗ್ ಕೊಡೋದು. ಯಾರಿಗೂ ನಿಲ್ಸಿಲ್ಲ. ಯಾರು ರಿಜಿಸ್ಟರ್ ಆಗ್ಯಾರ ಯಾರಿಗೂ ನಿಲ್ಸಿಲ್ಲ ಸರ್. ಅವ್ರ ಪ್ರಕಾರ ರಿಜಿಸ್ಟರ್ ಮಾಡಿ ಸಿಕ್ಕದಿದ್ರೆ ಹೇಳಿ. ನಿಲ್ಸಿಲ್ಲ, ಯಾರಿಗೂ ನಿಲ್ಸಿಲ್ಲ. ನಾನು ಬಜೆಟ್ ಪ್ರಾಜೆಕ್ಟ್ ನಿಲ್ಸಿಲ್ಲ, ಯಾರಿಗೂ ನಿಲ್ಸಿಲ್ಲ. ನಾವು ಏನ್ ಹೇಳಿದೀವಿ ಅಂತಂದ್ರೆ, ಪಾಸ್ ಮಾಡಿದವರು 2000 ಈಗ ಮೇನಲ್ಲೋ ಏನೋ ರಿಸಲ್ಟ್ ಬರ್ತದೆ, ಮೇನಲ್ಲೋ ರಿಸಲ್ಟ್ ಬರ್ತದೆ. ಅದಾದ್ಮೇಲೆ ಯಾರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅವ್ರಿಗೆ 2 ವರ್ಷ ಮಾತ್ರ ಕೊಡೋದು. ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ, ಡಿಗ್ರಿ ಹೋಲ್ಡರ್ಸ್ಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ ಡಿಗ್ರಿ ಹೋಲ್ಡರ್ಸ್ಗೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆಲ್ರಿಗೂ ಕೊಡ್ತೀವಿ. ಆದರೆ 2 ವರ್ಷದವ್ರಿಗೆ ಮಾತ್ರ. 2 ವರ್ಷದಲ್ಲಿ ಅವ್ರು ಕೆಲಸ ತಗೊಂಡ್ರೆ, ಯಾರು ಕೆಲಸ ಸಿಗುತ್ತೆ ಅವ್ರಿಗೆ ತಗೊಂಡಾಗ್ತೀವಿ. ಸೊ ಇದು ಯುವ ನಿಧಿ ಪ್ರೋಗ್ರಾಮ್. ನಾವು ನಿಲ್ಸಿಲ್ಲ, ಸಿದ್ದು ಸವದಿಯವರೇ, ನಿಲ್ಸಿಲ್ಲ. ಈಗಲೂ ನೀವು ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆ 2 ವರ್ಷದೊಳಗಡೆ, ಅಲ್ಲ 2 ವರ್ಷದವರೆಗೆ ನಾವು ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೀವಿ, ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾವು ಯಾಕೆ ರೆವಿನ್ಯೂ ಡಿಫಿಸಿಟ್ ಆಯಿತು ಅನ್ನೋದನ್ನ ಸ್ವಲ್ಪ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೆವಿನ್ಯೂ ಡಿಫಿಸಿಟ್ ಯಾಕಾಯಿತು?
ನಾವು ಈ ವರ್ಷ 2026-27ರಲ್ಲಿ ರೆವಿನ್ಯೂ ಸರ್ಪ್ಲಸ್ ತರಬೇಕು ಅಂತ ಪ್ರಯತ್ನ ಇದರಲ್ಲಿತ್ತು. ಆದರೆ ಕೇಂದ್ರ ಸರ್ಕಾರ ನಮಗೆ ಬಿಡಲಿಲ್ಲ. ನಗು ಯಾಕೆ? ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಸೆಪ್ಟೆಂಬರ್ನಲ್ಲಿ ನೀವು GST ರ್ಯಾಷನಲೈಸ್ ಮಾಡಿದ್ದು ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ ಈಸ್ ಎ ಫ್ಯಾಕ್ಟ್. ನಾವು ಬಜೆಟ್ ಮಾಡುವಾಗ ಅಂದಾಜಿನ ಮೇಲೆ ಮಾಡಿರ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಯಾಕೆ ರ್ಯಾಷನಲೈಸ್ ಮಾಡಿದ್ರಿ? ಅದರಿಂದ ಏನಾಯ್ತು ಗೊತ್ತಾ? ಏನು ಬೆಲ್ಲದ ಕೂತ್ಕೊಳ್ರಿ, ನಿಮ್ಗೆ ಗೊತ್ತಿಲ್ಲ. %10 ಗ್ರೋತ್ ಇತ್ತು GST ನಮ್ಮಲ್ಲಿ. 10% ಗ್ರೋತ್ ಬಿಫೋರ್ ದಿ ರ್ಯಾಷನಲೈಸೇಷನ್ ಆಫ್ ದಿ GST. ಮಧ್ಯದಲ್ಲಿ ಮಾಡಿಬಿಟ್ರೆ ನಾನಲ್ಲಿ ನಾವು ಯಾರಾಗ್ಲಿ ರೀ, ನೀವು ಕೇಂದ್ರ ಸರ್ಕಾರ ಮಾಡಿದ್ದು. ನಾವು ವಿರೋಧನೂ ಮಾಡಿದ್ದೀವಿ. ಏನ್ ಮಾಡಬೇಕು ಪರ್ಯಾಯವಾಗಿ ಅಂತ ಪರಿಹಾರ ಕೊಡಿ ಅಂತ ಹೇಳಿದ ಕೊಟ್ಟಿದ್ದಾರ? ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಅವ್ರ ಅಧ್ಯಕ್ಷರು ಕೋಪಿಸ್ಕೊಬಿಡ್ತಾರೆ. ಅದು ಕೂತ್ಕೊಂಡು ಮಾತಾಡ್ತಾರೆ ಸರ್. ರಾಯರೆಡ್ಡಿ ಅವ್ರ ಮೇಲೆ ವಿಶೇಷ ಪ್ರೀತಿ ಅವರಿಗೆ. ಮಾನ್ಯ ಅಧ್ಯಕ್ಷರೇ, ಏನ್ ಮಾಡಿದ್ರು ಅಂತಂದ್ರೆ ಮಧ್ಯದಲ್ಲಿ ಮಾಡಿಬಿಟ್ರು. ಅದಕ್ಕೆ ಮೊದಲು ನಮ್ದು GST ಗ್ರೋತ್ ಎಷ್ಟಿತ್ತು ಗೊತ್ತಾ? 10% ಗ್ರೋತ್. ಇದಾದ್ಮೇಲೆ 4%. ಅನೇಕ ರಾಜ್ಯಗಳಲ್ಲಿ ನಾಟ್ ಇವನ್ 4%. ಮಹಾರಾಷ್ಟ್ರ ಒಂದು ಬಿಟ್ರೆ ಬೇರೆ ರಾಜ್ಯಗಳಲ್ಲೆಲ್ಲ ಮೈನಸ್ ಕೊಂಡೋಗ್ಬಿಟ್ಟಿದ್ದಾವೆ. ಅನೇಕ ರಾಜ್ಯಗಳು ಮೈನಸ್ ಕೊಂಡೋಗ್ಬಿಟ್ಟಿದ್ದಾವೆ GST ಗ್ರೋತ್. ಯಾಕೆ ಮಾಡಿದ್ರಿ? 7 ರಾಜ್ಯಗಳು ವಿರೋಧ ಮಾಡಿದ್ದೀವಿ. 7 ರಾಜ್ಯಗಳು ವಿರೋಧ ಮಾಡಿರ್ತಕ್ಕಂಥದ್ದು. ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀವಿ. ಕೃಷ್ಣ ಬೈರೇಗೌಡ ಇದ್ದಾರ? ಅವರೇ GST ಕೌನ್ಸಿಲ್ ಮೀಟಿಂಗ್ ಹೋಗಿದ್ದವರು. ನಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ರು, ವಿರೋಧ ಮಾಡಿದ್ದಾರೆ, ಸ್ಟ್ರಾಂಗ್ ಆಗಿ ವಿರೋಧ ಮಾಡಿದ್ದಾರೆ. ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. GST ಬಂದದ್ದು ಯಾವಾಗ ಹೇಳಿ ನೋಡೋಣ? ಜಾರಿಗೆ ಬಂದದ್ದು ಯಾವಾಗ? 16 17 18 16 17 ಅಲ್ಲ, ಸುಮ್ಮನೆ ಅಂದಾಜ ಮೇಲೆ ಹೇಳ್ಬಿಡೋದು ಹೊತ್ತಿಗೆ. ಇದು ಹೊಡೆದ್ರೆ ಬಿದ್ದರೆ ಬೀಳಿ, ಬೀಳದೆ ರೋಲಿ ಹೊತ್ತಿಗೆ. ಹೊಡೆಯೋದಂತೂ ಹೊಡೆಯೋದು. 17ನೇ ತಾರೀಕು 17 22 23ವರೆಗೆ ಪರಿಹಾರ ಕೊಟ್ಟರು 5 ವರ್ಷ. ಆಮೇಲೆ ನಿಲ್ಲಿಸ್ಬಿಟ್ರಲ್ಲ. ಅಗ್ರಿಮೆಂಟ್ ಹಂಗೆ ಆ ತರ ಇರ್ಲಿಲ್ರಿ. ಏನಂತ ಹೇಳಿತ್ತು ಅಂತಂದ್ರೆ 14% ಗ್ರೋತ್ ಇತ್ತು. ಮಾತಾಡ್ಬೇಡಿ. GST ತೆರಿಗೆ ಆಗ ನಮ್ಮಲ್ಲಿ ತೆರಿಗೆ ಗ್ರೋತ್ ಎಷ್ಟಿತ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ 14% ಇತ್ತು. 14%ಗಿಂತ ಜಾಸ್ತಿ ಇತ್ತು. 14% ಕೊಡ್ತೀವಿ ಅಂತ ಒಪ್ಕೊಂಡ್ರು. ಎಲ್ಲಿವರೆಗೆ ಅಂತಂದ್ರೆ ನೀವು ಸ್ಟೆಬಿಲೈಸ್ ಆಗೋವರೆಗೆ ಕೊಡ್ತೀವಿ ಅಂತ ಹೇಳಿದ್ರು. ನೀವು ಆಗ ಅಧಿಕಾರದಲ್ಲಿದ್ರಿ. 19ರಿಂದ 23ವರೆಗೆ ನೀವು ಅಧಿಕಾರದಲ್ಲಿದ್ರಿ. 23, 24 ಶುರುವಾಯಿತು, ನಿಲ್ಲಿಸ್ಬಿಟ್ರು. 5 ವರ್ಷ ಮುಗೀತು ಅಂತ ಇಟ್ಕೊಳ್ಳೋಣ, ನಿಲ್ಲಿಸ್ಬಿಟ್ರು. ನಾವು ಪುನಃ ಮುಂದುವರಿಸಬೇಕು ಅಂತ ಹೇಳಿದವು, ಪರಿಹಾರ ಮುಂದುವರಿಸಬೇಕು ಅಂತ. ಒಂದನೇದು GST ಮಧ್ಯದ ಕಾಲದಲ್ಲಿ ಅಮೆಂಡ್ಮೆಂಟ್ ರ್ಯಾಷನಲೈಸ್ ಮಾಡಿದ್ದು. ಅದರಿಂದ ಸುಮಾರು 10,000 ಕೋಟಿ ಕಡಿಮೆ ಆಯ್ತು ನಮಗೆ. 10,000 ಕೋಟಿ. ಮುಂದಿನ ವರ್ಷಕ್ಕೆ
ಸುಮಾರು 15,000 ಕೋಟಿ ಕಡಿಮೆ ಆಗುತ್ತೆ. ಇದು ಯಾರಿಂದ ಆಗಿರೋದು? ನಮ್ಮಿಂದನಾ ಅಥವಾ ಕೇಂದ್ರ ಸರ್ಕಾರದಿಂದ? 10,000 ಕೋಟಿ ಇದ್ದಿದ್ರೆ ನಮ್ಗೆ 22,000 ಕೋಟಿ ಕಡಿಮೆ ಆಯ್ತಿತ್ತು. ರೆವಿನ್ಯೂ ಡಿಫಿಸಿಟ್ ಕಡಿಮೆ ಆಯ್ತಿತ್ತು. 22,957 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. 10,000 ಕೋಟಿ ಬಂದಿದ್ರೆ ಕಡಿಮೆ ಆಯ್ತಿತ್ತು. ನಂಬರ್ 1. ನಂಬರ್ 2, GST ಪರಿಹಾರ 22-23ಗೆ ನಿಲ್ಲಿಸ್ಬಿಟ್ರು. ಅದು ಕಂಟಿನ್ಯೂ ಆಗಿದ್ರೆ ನಮಗೆ ಹಣ ಬರ್ತಿತ್ತು, ಪರಿಹಾರ ಬರ್ತಿತ್ತು. ಅದು ಮಾಡಲಿಲ್ಲ. 3ನೇದು JJM ಜಲಜೀವನ್ ಮಿಷನ್ ಅದರಲ್ಲಿ ಎಷ್ಟು ಕೋಟಿ ಕೊಡಬೇಕು ನಮಗೆ? ಯಾಕೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ? ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸುಮಾರು ಜಲಜೀವನ್ ಮಿಷನ್ ಇದು ಪ್ರಾರಂಭ ಆದ ಯಾವಾಗ? 2009. ಬರ್ಕೊಳ್ರಿ. ಎಷ್ಟು ಕೋಟಿ ರೂಪಾಯಿಗೆ ಆಯ್ತು ಗೊತ್ತಾ ಪ್ರಾಜೆಕ್ಟ್ ಕಾಸ್ಟ್? 69,000 ಚಿಲ್ಲರೆ ಕೋಟಿ. ಅದರಲ್ಲಿ 50-50 ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 50, ರಾಜ್ಯ ಸರ್ಕಾರ 50. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇಟ್ಸ್ ಎ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೋಗ್ರಾಮ್. 24-25ರಲ್ಲಿ 2,000 ಕೋಟಿ ಕೊಡಬೇಕಾಗಿತ್ತು. ಕೊಟ್ಟದು ಬರೀ 570 ಕೋಟಿ ರೂಪಾಯಿ ಮಾತ್ರ. ಅದು ನಿಮ್ ಕಾಲದಲ್ಲಿ ಆಗಿರೋದು ಅಧ್ಯಕ್ಷರೇ. ನಿಮ್ ಕಾಲದಲ್ಲಿ ಅಧ್ಯಕ್ಷರೇ, ನೋಡ್ಕೊಳ್ಳಿ, ಸರಿಯಾಗಿ ನೋಡಿ. ರೆಕಾರ್ಡ್ಗೆ ತಪ್ಪು ಹೋಗೋದು ಬೇಡ. ತಪ್ಪು ಹೋಗೋದಲ್ಲ. ತಪ್ಪು ನೀವು ಏನು ತಪ್ಪು? ರೆಕಾರ್ಡ್ಗೆ ತಪ್ಪು ಹೋಗ್ತಾ ಇದೆ. ಅದನ್ನ ತಪ್ಪಾಗಿದೆ, ನಾನು ತೆಗಿಸಾಕ್ತೀನಿ. ಸಾಕಿ. ಈಗ ನಿಮ್ಗೆ ಭಾರತ ಲೆಕ್ಕ ಪರಿಶೋಧಕರು ಏನಿದೆ ಅದು ಫೈನಲ್ ಆಡಿಟಿಂಗ್ ರಿಪೋರ್ಟ್ ಯಾವುದು? ಅದು ಯಾವಾಗ ಹೇಳಿರೋದು? ಅದು CAG ಯಾವ ವರ್ಷಕ್ಕೆ? 23 ಇದರದು. ಯಾವ ವರ್ಷಕ್ಕೆ? ಮೊನ್ನೆನೆ ಮಾಡಿದ. ನಿನ್ನೆ ಯಾವ ವರ್ಷಗಳಿಗೆ ಹಿಂದೆ ಕೊಟ್ಟಿರೋದು? ಆಡಿಟ್ ಆಗಿರೋದು ಯಾವ ವರ್ಷಗಳಿಗೆ? ಹಿಂದಿನದು. ಹೌದು. ನೀವಿದ ಕಾಲದ್ದು. ಫೇಲ್ಯೂರ್ ನೀವು. ನೀವಿದ ಕಾಲದ್ದು. ಅದಕ್ಕೆ ಫೇಲ್ಯೂರ್. ನಮ್ದಲ್ಲ, ನಮ್ ಕಾಲದ್ದಲ್ಲ. ವರ್ಷದ ಬಳಕೆ ಪ್ರಮಾಣ ಕೊಟ್ಟಿಲ್ಲ ಇವರು. ಅದು ಆಮೇಲೆ ಹೇಳಿ. ಅದು ಲೆಕ್ಕ ಪರಿಶೋಧನೆ ಕೊಟ್ಟಿಲ್ಲ. ಅದರಿಂದ ಈ ಕೊಡೋದ್ರಲ್ಲೇ 9 ತಿಂಗಳು ನಿಧಾನ ಮಾಡಿದ್ರೆ ಅದಕ್ಕೋಸ್ಕರ ಕೊಟ್ಟಿಲ್ಲ ಅಂತಲೇ CAG ರಿಪೋರ್ಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು. ನಿನ್ನೆ ರಿಲೀಸ್ ಆಗಿರೋದು ಇದು. ರಾನ್ಬರಿ ರಿಲೀಸ್ ಆಗೋದು ಹಿಂದಿನ ವರ್ಷದ ರಿಲೀಸ್ ಆಗಿದೆ ಅನ್ಸುತ್ತೆ. ನಾವೆಲ್ಲರೂ ಕೂಡ ಅದೇ ಮಾಡೋದು, ಸ್ಟೇಟ್ ಎಲ್ಲರೂ ಕೂಡ. ಇಲ್ಲಿದೆ ನನ್ನ ರಿಪೋರ್ಟ್, ಇಲ್ಲೂ ಇದೆ ನೋಡಿ. ಇಲ್ಲಿ ಲೆಕ್ಕ ಎಷ್ಟಪ್ಪ ಸರ್? ಇಲ್ಲೇ ಇದೆ ನೋಡಿ ಸರ್. ಕಳ್ಸ್ಕೊಳ್ಳ ಸರ್? ಇಲ್ಲ, ಬೇಡ ನನ್ನ ಹತ್ರ ಇದೆ. ನಾನು ನೋಡಿದ್ದೀನಿ. ಸರಿ, ನೀವು ಎಕ್ಸ್ಪರ್ಟ್ ಅಲ್ಲ ಸರ್, ಎಲ್ಲ ನೋಡಿ ನಾನು ನೋಡಿದ್ದೀನಿ. ಇಲ್ಲೇ ಇದೆ ಅದು. ಕೇಳಪ್ಪ, ಇಲ್ಲಿ ನೀವು ಸ್ವಲ್ಪ ಮಧ್ಯದಲ್ಲಿ ಮಾತಾಡಬಾರ್ದು. ಮಾತಾಡೋದು ಇದಕ್ಕೆ ತಪ್ಪು ಮಾಹಿತಿಗಳನ್ನೆಲ್ಲ ಕೊಡಬಾರದು. ನೋಡ್ರಿ, ಅದು ಆಯ್ತಪ್ಪ. ಅದು ಯಾವ ವರ್ಷಕ್ಕೆ ಅಂತ ಹೇಳಿದಾರ ಅಲ್ಲಿ? ಯಾವ ವರ್ಷಕ್ಕೆ ಅಂತ ಹೇಳಿದಾರ? ನೀವು ಪೂರ್ಣ ಓದಿದ್ದೀರೇನ್ರಿ? ಪೂರ್ಣ ಓದಿದ್ದೀರಾ? ಈಗ ತಂದಿರಿದ್ದೀರಿ ಅಷ್ಟು ಪುಸ್ತಕ. ಓದಿಲ್ಲ ನೀವು ಇನ್ನ. ಓದಿಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಅವ್ರ ಸರ್ಕಾರದ್ದೇ. ನಮ್ಮ ಸರ್ಕಾರ 23-24ರಲ್ಲಿ ನಾವು ಆಗ್ತಾನೆ ಬಂದಿದ್ದು. ಅಷ್ಟೊತ್ತಿಗೆ ಆಗಲೇ 20
ಸರ್ ಇದು 23-24 CAG ರಿಪೋರ್ಟ್. ಹೌದಪ್ಪ, 23-24 ಮಾರ್ಚ್ ವರೆಗೆ ಇದ್ದ ಮೇ ಮೇವರೆಗೆ ಇದ್ದವ್ರು ಯಾರು? ಯಾರ್ದು ಅಧಿಕಾರಿ ಇತ್ತು 23? ಮೇನೆಲ್ಲ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಸರ್ ಇದು ಮೇ 20ರವರೆಗೆ ಇದ್ದವ್ರು ಯಾರು? ಈ ಮೇ ಮೇ 20 ಮೇಲೆ ನಾವು ಬಂದಿರೋದು. 10 ತಿಂಗಳ ಅಧಿಕಾರ ಮಾಡಿದವ್ರು ಯಾರು? ಯಾಕೆ ಸುಮ್ಮನೆ ಚರ್ಚೆ ಮಾಡ್ತಾರೆ? ಬೆಲ್ಲ ಅದು ಅನ್ನೇ ಚರ್ಚೆ ಮಾಡಬೇಡಿ. ಅದು 23, 24, 22, 23, 21, 22 ಇದಕ್ಕೆ ಸಂಬಂಧಪಟ್ಟದ್ದು ಅದು ಹೇಳ್ತೀನಿ ನಾನು. 23-24 ಇವರ ಮುಖ್ಯಮಂತ್ರಿಗಳಿದ್ರು. 23 ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. ಅದು 21, 22, 23, 24ಕ್ಕೆ ಸಂಬಂಧಪಟ್ಟದ್ದು. ಅಲ್ಲ ಸರ್, ನೀವು ಲೆಕ್ಕ ಕರೆಕ್ಟ್ ಆಗಿ ಹೇಳ್ತೀರಾ, ಕೊನೆಯಲ್ಲಿ ಈ ಅಶ್ವತ್ಥಾಮ ಅಥ ಅಂತಿರಲ್ಲ, ಟಕ್ಕಂತ ಹೊಡೆದ್ ಬಿಡ್ತೀರಾ ನೀವು. ಇಲ್ಲ ನೋಡಿ, ಯಾವ ಇದನ್ನು ಮಾಡಲ್ಲ. ಕ್ಲಿಯರ್ ಆಗಿದೆ ಮುನ್ನುಡಿ. 2024 ಮಾರ್ಚ್ 30ವರೆಗೆ ಕೊನೆಗೊಂಡ ಭಾರತದ ಲೆಕ್ಕ ನಿಯಂತ್ರಕರದ್ದು. 24 ನಾವು ಜನವರಿಯಲ್ಲಿ ಆಗ್ತಾನೆ ನಾವು ಅಧಿಕಾರಕ್ಕೆ ಬಂದಿದ್ದು. ಚುನಾವಣೆ ಘೋಷಣೆ ಆಯ್ತು, ನಾವೇನು ಮಾಡಂಗಿಲ್ಲ. ಫೈನಾನ್ಷಿಯಲ್ ಇಯರ್ಗೆ ಇದು ಯಾವುದು? ಇದು ಅದು ನಿಮ್ದು ಇದೇ ಬುಕ್ ಅಲ್ವಾ? 2019-20 5ನೇ ಪೇಜು. ನಿಲ್ಲಪ್ಪ. ನಾನ್ ರಿಸಿಪ್ಟ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್, ಪೇಜ್ ನಂಬರ್ 44. ಇಂಗ್ಲಿಷ್ ಕನ್ನಡ ಎರಡು ಒಂದೇ ಅಲ್ವಾ? 44. ಕನ್ನಡದಲ್ಲಿ 22-23. ನಾವು ಕನ್ನಡದವರು, ಅವ್ರು ಇಂಗ್ಲಿಷ್ ಅವರು. ಅವಾಗ ಮರ್ತೋಯ್ತು ಈಗ ನನಗೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅದು ಯಾವಾಗೋ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ. ಇವತ್ತು ಕನ್ನಡದ ಪರವಾಗಿರೋನು, ಮುಂದೇನು ಕನ್ನಡದ ಪರವಾಗಿರ್ತೀನಿ. ಕನ್ನಡಿಗ ನಂಬರ್ 1 ಕನ್ನಡಿಗ. ಮತ್ತೆ ಕನ್ನಡ ಓದ್ರಿ, ಇಂಗ್ಲಿಷ್ ಯಾಕೆ ಓದ್ತೀರಾ? ಇಲ್ಲ, ಇಂಗ್ಲಿಷ್ ಪುಸ್ತಕ ಕೊಟ್ಟರು ಅದಕ್ಕೆ ಇಂಗ್ಲಿಷ್ ಆಯ್ತು, ಕನ್ನಡ ಕೂಡ ಕೇಳಿ. ಆಯ್ತು ಇಲ್ಲ ಇದೆ. ಆಯ್ತು, ಇಂಗ್ಲಿಷ್ ಬರ್ತದಲ್ಲಯ್ಯ, ನಿನ್ಗೂ ಬರ್ತದಲ್ಲ ಇಂಗ್ಲಿಷು. ನಾನು PCMB ಸರ್, ಅದಕ್ಕೆ PCMB. ಏ 20, 22, 23. ಹೇಗೆ ಕೂತ್ಕೊಳ್ಳಪ್ಪ ನೀನು. ಸರ್, ನಿನ್ನ ಸಹಾಯಕ್ಕೆ ಬರ್ತಾ ಇದ್ದೀನಿ. ಬೇಡ ಹೇಳಿ, ನಾನು ಸಹಾಯ ಯಾರು ಬೇಡಕ್ಕಾಗಿಲ್ಲ ನನಗೆ. ನಾನು ಪ್ರಿಪೇರ್ ಆಗಿದ್ದೀನಿ, ನಾನೇ CAG ರಿಪೋರ್ಟ್ ಹೇಳ್ತಾ ಇದ್ದೀನಿ ಸರ್. ಕೂತ್ಕೊಳ್ಳಿ ಪ್ಲೀಸ್. ಕುಳ್ಳರ್ಸ್ರಿ. ಸುನಿಲ್ ಕೂರ್ತೀನಿ ನಾನು, ಅವ್ರು ಮಾತಾಡ್ತೀನಿ ಅಷ್ಟೇ. ನಾನೇನು ಅವ್ರು ಇಲ್ಲ, ನಾನು ಐ ಆಮ್ ನಾಟ್ ಈಲ್ಡ್ ಆಗಿಲ್ಲ ನಾನು. ಇದು ನೋಡಿದ್ದೀನಿ, ನಾನು ನೋಡಿದ್ದೀನಿ. 19-20 ಅಲೋಕೇಶನ್ 546, ರಿಲೀಸ್ 56, 546. 20-21 1189, ರಿಲೀಸ್ 446. ಆಮೇಲೆ 21-22 5008, ರಿಲೀಸ್ 2504. 22-23 5401, 5451.85, 2725. 23-24 12693, ರಿಲೀಸ್ ಆಗಿರೋದು 4093. ಒಟ್ಟು ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ 11,189. 0.37
37 ಅಲ್ಲ 37. ಆ? 3-7. ಸೊ ಅದರಿಂದ ಇದು ಆಡಿಟ್ ರಿಪೋರ್ಟ್ ಬಂದಿದೆಯಲ್ಲ, ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ, ನಾನು ಪೂರ ಓದಕ್ಕಾಗಿಲ್ಲ. ನಿಜ ಹೇಳಬೇಕು ಅಂತಂದ್ರೆ 100% ಓದಿಲ್ಲ ನಾನು, 100% ಓದಕ್ಕಾಗಿಲ್ಲ. ಪೇಪರ್ನಲ್ಲಿ ಓದ್ಕೊ ಬಂದಿದ್ದೆ. ಆಮೇಲೆ ಇಲ್ಲಿ ಅಧಿಕಾರಿಗಳ ಜೊತೆ ನಲ್ಲಿ ಚರ್ಚೆ ಮಾಡಿದೆ ಅಷ್ಟೇನೆ. ಆಮೇಲೆ ನೋಡ್ತೀನಿ, ನಾನು ಓದ್ತೀನಿ ಡೆಫಿನೆಟ್ ಆಗಿ. ನೆಕ್ಸ್ಟ್ ಬಡ್ಜೆಟ್ ಅದರಿಂದ ನೆಕ್ಸ್ಟ್ ಬಡ್ಜೆಟ್ ನೀವೇ ಮಂಡಿಸ್ಬೇಕಲ್ಲ. ಇನ್ನ 1 ವರ್ಷ ಟೈಮ್ ಐತೆ, ಆರಾಮ್ಸಾಗಿ ಓದಿ. ಇನ್ನ 1 ವರ್ಷ ಆಯ್ತಲ್ಲ ನೋಡಪ್ಪ. ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28 ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು. ಈ 2 ಬಡ್ಜೆಟ್ ಹೇಳಿ. ಈ 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ, ನಾನೇ ಬಜೆಟ್ ಮಂಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ ಬಜೆಟ್ ಬಂದಿಲ್ಲ ಅವ್ರೇನ್ ಪರವಾಗಿಲ್ಲ. ಈಗ ನೀನ್ ಹೇಳಪ್ಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ನೆಕ್ಸ್ಟ್ ಅಂತ ಹೇಳ್ಬಿಡು. ನೋಡ ಹೇಳಪ್ಪ, ಅಲ್ಲ ಸರ್, ಹೇಳಪ್ಪ, ಅದು ಹೇಳಕ್ಕಾಗತ್ತಾ? ಅಲ್ಲ ವಿಜೇಂದ್ರ ಬಿಡೋದೇ ಏನಾಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ಲೀಡರ್ ಆಫ್ ದಿ ಅಪೋಸಿಷನ್. ನಾನು ಹೋದ್ ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೆ. ಆಮೇಲೆ ಹೇಳಪ್ಪ, ಕೂತ್ಕೊಳ್ಳಿ. ಬಜೆಟ್ ಬಗ್ಗೆ ಮುಂದುವರಿಸಿ. ಕಂಟಿನ್ಯೂ ಜೆಜೆಎಂ ಹೇಳಿದ್ರಲ್ಲ, ಮತ್ತೆ ನೀವು ಕ್ಲಾರಿಫಿಕೇಶನ್ ಮಾತಾಡಿ. ಆಡಿಟರ್ ಜನರಲ್ ಅವ್ರ ರಿಪೋರ್ಟ್ ಇದು. ಅದು ಸಿಎಜಿ ರಿಪೋರ್ಟ್. ನೀವು ಇಂಗ್ಲಿಷ್ ಪುಸ್ತಕ ತೆಗೆದಿರಿ, ನಾನು ಇಂಗ್ಲಿಷ್ ಪುಸ್ತಕ ತೆಗೆದಿದ್ದೀನಿ. ಅದ್ರದ್ದು ಒಂದು ಸ್ವಲ್ಪ ನಿಮ್ಮ ಅಸಿಸ್ಟೆನ್ಸ್. ಇಲ್ಲ ಕೂತ್ಕೊಳ್ಳಲ್ಲ. ಬೆಲ್ಲದವರು ಮತ್ತೆ ಮಾತಾಡಿ. ಈಗ ಮುಂದೆ ಹೋಗ್ಲಿ. ಮತ್ತೆ ಮಾತಾಡಿ. ನೀವು ಅವ್ರು ಹೇಳ್ದಾದ್ರೆ ಮಾತಾಡಿ. ಮತ್ತೆ ಮಾತಾಡೋ ಕ್ಲಾರಿಫಿಕೇಶನ್ ಮಾಡಿ. ಕಂಟಿನ್ಯೂ ಆಗುದಿಲ್ಲ. ಪ್ರತಿಯೊಂದು ಮಾತಾಡಬೇಡಿ. ಆಯ್ತಮ್ಮ, ಮತ್ತೆ ಮಾತಾಡಿ. ಸುಮ್ಮನೆ ಬುಕ್ ಓದ್ಕೊಂಡು ಬುಕ್ ಯಾರಿಗೆ ಓದ್ಬೋದಲ್ಲ. ಏನ್ ಕಷ್ಟ ಇದೆ ಬುಕ್ ಓದ್ಲಿಕ್ಕೆ? ಓದ್ಲಿಕ್ಕೆ ಆಗ್ತದೆ. ಬುಕ್ ಯಾರಿಗೆ ಓದ್ಲಿಕ್ಕೆ ಆಗ್ತದೆ? ಏನ್ ಕಷ್ಟ ಇದೆ? ಆಯ್ತು, ಆಮೇಲೆ ಓದಿ ಹೇಳಿ. ಮುಖ್ಯಮಂತ್ರಿಗಳ ಪೂರ್ತಿ ಮಾತಾಡ್ಲಿ. ನಿಮ್ಗೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ಮಾನ್ಯ. ಅದರಿಂದ ನಾವು 24-25ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಹಣ 570,000 ರೂಪಾಯಿ ಕೊಡಬೇಕಾಗಿತ್ತು. ನಾವು ಗವರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿರ್ತಕ್ಕಂಥದ್ದು 10,517. 25-26 ಈ ವರ್ಷ 0, ಏನು ಕಾಂಟ್ರಿಬ್ಯೂಷನ್ ಬಂದಿಲ್ಲ. ನಾವು 5,750 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. It is a program of the government of India. 69,000 ಕೋಟಿ. ನಾವು ಇಲ್ಲಿವರೆಗೆ 27,000 ಕೋಟಿ ಚಿಲ್ಲರೆ ಕೊಟ್ಟಿದ್ದೀವಿ. ಒಟ್ಟು ನಮಗೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಹಣ 15,000 ಕೋಟಿ. 15,000 ಕೋಟಿ ಬಂದಿದ್ರೆ ನಮ್ಮ ರಾಜ್ಯದಿಂದ ಖರ್ಚು ಮಾಡಿದೀವಿ. ನೀವು ಕೇಂದ್ರ ಸರ್ಕಾರದ 5,000 ಕೋಟಿ ಕೊಡಬೇಕಾಗಿತ್ತು ಈ ವರ್ಷ.